ಉದ್ಘಾಟಿಸಿದ ಶಾಸಕ ಬೈರತಿ ಬಸವರಾಜ್. ಬೆಂಗಳೂರು ನಗರ ಬೆಳೆಯುತ್ತಿದ್ದಂತೆ ಹಲವು ಆಸ್ಪತ್ರೆಗಳು ಹುಟ್ಟಿಕೊಂಡಿವೆ. ಅದರಲ್ಲಿ ನಂಬಿಕೆ ಉಳಿಸಿಕೊಂಡ ಆಸ್ಪತ್ರೆಗಳು ಬೆಳೆದು ಹೆಮ್ಮರವಾಗಿ ತನ್ನ ರಂಪೆಗಳನ್ನ ಎಲ್ಲೆಡೆ ವಿಸ್ತರಿಸುತ್ತದೆ. ಅದರಂತೆಯೇ ಇಲ್ಲೊಂದು ಆಸ್ಪತ್ರೆ ತಾಯಿ ಮತ್ತು ಮಗು ಸುರಕ್ಷತೆಯಲ್ಲಿ ಹೆಸರುವಾಸಿಯಾಗಿ ಪ್ರತಿಯೊಂದು ಮನೆ ಮಾತಾಗಿದೆ. ಇದೇ ಆ ಓವಂ ಆಸ್ಪತ್ರೆ. ಇದು 2014ರಲ್ಲಿ ಬಾಣಸವಾಡಿಯಲ್ಲಿ ತಮ್ಮ ಶಾಖೆಯನ್ನ ಆರಂಭಿಸಿ ನಗರಾದ್ಯಂತ ಜನರ ಆಕರ್ಷಣೆಗೆ ಬೆಳೆಯಿತು. ಇದೇ ರೀತಿ ಬೆಳೆದಂತೆ ಕಸ್ಟಮರ್ಸ್ಗಳ ಒತ್ತಾಯದ ಮೇರೆಗೆ ಹೊಸಕೋಟೆ, ಎಚ್ಎಸ್ಆರ್, ಬನಶಂಕರಿ, ಕೆಆರ್ ಪುರ, ಕೊತ್ತನೂರು ಸೇರಿದಂತೆ 6 ಓವಂ ಆಸ್ಪತ್ರೆಗಳ ಶಾಖೆಯನ್ನ ತೆರೆದಿದೆ. ಕೊತ್ತನೂರಿನಲ್ಲಿ ಓವಂ ಆಸ್ಪತ್ರೆಯನ್ನ ಶಾಸಕರಾದ ಬೈರತಿ ಬಸವರಾಜ್ ರವರು ಉದ್ಘಾಟಿಸಿದರು. ಬಳಿಕ ಆಸ್ಪತ್ರೆಯನ್ನ ಪರಿಶೀಲಿಸಿ ಈ ರೀತಿಯ ಹೈಟೆಕ್ ಆಸ್ಪತ್ರೆ ಈ ಭಾಗದಲ್ಲಿ ಎಲ್ಲೂ ಇರಲಿಲ್ಲ. ಈ ಭಾಗದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಓವಂ ಆಸ್ಪತ್ರೆ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಜನರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳನ್ನು ನೀಡಲಿ ಎಂದು ಆಶಿಸಿದರು. ಬ್ಯೂರೋ ರಿಪೋರ್ಟ್ ಅಬೀದ್ ಖಾನ್, ನ್ಯೂಸ್ 24 ಕನ್ನಡ, ಬೆಂಗಳೂರು. ಏನು ಈ ಭಾಗದಲ್ಲಿ ನಮ್ಮ ನಾರ್ತ್ ಸೈಡಲ್ಲಿ ಇವತ್ತು ಈ ಒಂದು ಓವೋ ಆಸ್ಪತ್ರೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಮತ್ತು ಚಿಲ್ಡ್ರನ್ಸ್ಗೆ ಒಂದು ಹೈಟೆಕ್, ಅಂದರೆ ನಾನು ಕೂಡ ಸುಮಾರು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಇಂಥ ಒಂದು ಮಾಡರ್ನ್ ಹೈಟೆಕ್ ಆಸ್ಪತ್ರೆಯನ್ನು ಈ ಭಾಗದಲ್ಲಿ ಮಾನ್ಯ ಎಲ್ಲ ನಮ್ಮ ಸ್ನೇಹಿತರು ಕೂಡ ಸೇರಿ ಮಾಡಿದ್ದಾರೆ. ನಾನು ಅವರಿಗೆ ಮೊದಲನೇದಾಗಿ ಕ್ಷೇತ್ರದ ಜನತೆ ಪರವಾಗಿ ಧನ್ಯವಾದಗಳು ಬಯಸ್ತೇನೆ. ಮತ್ತು ಇದನ್ನು ಸದುಪಯೋಗಪಡಿಸ್ಕೊಬೇಕಂತೇಳಿ ಈ ಭಾಗದ ಎಲ್ಲ ನಾಗರಿಕರಲ್ಲಿ ಕೂಡ ನಾನು ಮನವಿ ಮಾಡ್ತೇನೆ. ಇಂಥ ಒಂದು ಗುಣಮಟ್ಟದ ಆಸ್ಪತ್ರೆಯಲ್ಲಿ ಅವರ ಏನು ಹೆರಿಗೆ ಸಂದರ್ಭದಲ್ಲಿ ಇಂಥ ಆಸ್ಪತ್ರೆಗೆ ಬಂದಾಗ ನಿಜವಾಗ್ಲೂ ಕೂಡ ಅದು ಸಿಸೇರಿಯನ್ ಮಾಡೋದು ಬಿಟ್ಟು ನಾರ್ಮಲ್ ಆಗ್ತದೆ ಅನ್ನೋ ಒಂದು ಆಶಾಭಾವನೆಯನ್ನು ನಾನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಆದರ್ಶ್ ಸೋಮಶೇಖರ್ ಅಂತ. 2014ನಲ್ಲಿ ನಾವು ಕಲ್ಯಾಣ್ ನಗರ್ ಅಂದರೆ ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಜಾಗದಲ್ಲಿ ಫಸ್ಟ್ ಮಹಿಳೆಯರು ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಸೃಷ್ಟಿಸಿದ್ದೇವೆ. ಅಲ್ಲಿ ನಾವು ಸುಮಾರು 100 ಡೆಲಿವರೀಸ್ ಪರ್ ಮಂತ್ ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದೀವಿ ಲಾಸ್ಟ್ 10 ಇಯರ್ಸಿಂದ. 2018ನಲ್ಲಿ ಇಲ್ಲಿ ಪೇಷಂಟ್ಸ್ಗೆ ಅನುಕೂಲವಾಗಲಿಕ್ಕೆ ಒಂದು ಕ್ಲಿನಿಕ್ ಓಪನ್ ಮಾಡಿದ್ವಿ. ಸೊ ನಾವು ಪೇಷಂಟ್ಸ್ನ ಇಲ್ಲಿ ನೋಡ್ತಾ ಇದ್ವಿ. ಅಪ್ ಟು 9 ಮಂತ್ಸ್ ಇಲ್ಲೇ ಚೆಕಪ್ಸ್ ಆಗ್ತಾ ಇತ್ತು. ಇಲ್ಲಿ ಗೈನಕಾಲಜಿ ಸರ್ವಿಸಸ್ ಇತ್ತು, ರೇಡಿಯಾಲಜಿ ಸರ್ವಿಸಸ್ ಇತ್ತು. ಡೆಲಿವರಿಗೆ ಮಾತ್ರ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರು. ಬಟ್ ಬರ್ತಾ 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 ಟ್ರಾಫಿಕ್ ಜಾಸ್ತಿ ಆದಂಗೆ ಇಲ್ಲಿಂದ ಕಲ್ಯಾಣ್ ನಗರ್ ಹೋಗ್ಲಿಕ್ಕೆ 45 ಮಿನಿಟ್ಸ್ ಆಗುತ್ತೆ. ಸೊ ತುಂಬ ಕಸ್ಟಮರ್ಸು ಇಲ್ಲೇ ನಮಗೊಂದು ಡೆಲಿವರಿ ಫೆಸಿಲಿಟಿ ಬೇಕು ಅಂತ ಕೇಳ್ಕೊತಾ ಇದ್ರು. ಆ ರೀಸನ್ನಿಂದ 2024 ಈ ಇಯರಲ್ಲಿ ನಾವು ಇದೊಂದು ಬಿಲ್ಡಿಂಗ್ ರೆಂಟ್ಗೆ ತಗೊಂಡು ಒಂದು 20 ಬೆಡೆಡ್ ಹಾಸ್ಪಿಟಲ್ ಮಾಡಿದ್ದೇವೆ. ಇಲ್ಲಿ ಮೇನ್ಲಿ ನಾವು ಡೆಲಿವರೀಸು, ಗೈನಕಾಲಜಿ ಸರ್ವಿಸಸ್ಸು, ಪೀಡಿಯಾಟ್ರಿಕ್ಸು, ನ್ಯೂ ಬಾರ್ನ್ ಅಂದರೆ ಪ್ರಿಮೆಚ್ಯೂರ್ ಬೇಬೀಸ್ ಏನಾದರೂ ಆದರೆ ಅದನ್ನು ನೋಡ್ಕೊಳ್ಳೋಕ್ಕೆ ಒಂದು ನಿಯೋನೇಟಲ್ ICUನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ನಮ್ಮದು ಸಪ್ರೇಟಾಗಿ IVF 2 ಕ್ಲಿನಿಕ್ಸ್ ಇದೆ.